ಹಾಯ್ ಮ್ಯಾಮ್, ಐ ರಿಯಲಿ ಅಪ್ರಿಷಿಯೇಟ್ ನೀವು ಯೋಗನ ಸೆಲೆಕ್ಟ್ ಮಾಡಿರೋದಕ್ಕೆ. ಈಗಿನ ಕಾಲದಲ್ಲಿ ಜನ ಎಲ್ಲ ಬರೀ ಜಿಮ್ಗೆ ಹೋಗ್ಬೇಕು ಅನ್ಕೋತಾರೆ. ಯಾ ಆಕ್ಚುಲಿ ನನ್ಗೆ ಈ ಯೋಗ, ಈ ಫಿಟ್ನೆಸ್ ಎಲ್ಲ ತುಂಬಾನೇ ಇಷ್ಟ. ನಾನ್ ತುಂಬಾ ಕ್ರೇಜಿ ಇದ್ರಲ್ಲಿ. ನೀವ್ ಬಿಲೀವ್ ಮಾಡಲ್ಲ, ನನ್ ಮನೆ ಪೂರ್ತಿ ಯೋಗ ಕ್ಲಾಸ್ ಮಾಡಿ ಇಟ್ಕೊಂಡಿದೀನಿ. ಹೌದಾ? ತೋರಿಸ್ತೀನಿ ನಿಮ್ಗೆ. ಹಾಗೆ ನಿಮ್ಮ ಟ್ರೈನಿಂಗ್ ಫೀಸ್ ಎಷ್ಟು? ಹಾಗೆ ಎಕ್ಸ್ಟ್ರಾ ಚಾರ್ಜಸ್? ಮ್ಯಾಮ್, ಎಲ್ಲದಕ್ಕಿಂತ ಮುಂಚೆ ನೀವು ಟೈಮಿಂಗ್ ನೋಡಿ. ನಿಮ್ ಟೈಮಿಂಗ್ಸ್ ಏನು ಅಂತ. ನನ್ನ ಹತ್ರ 2 ಸ್ಕೆಡ್ಯೂಲ್ ಇದೆ, 7 ರಿಂದ 8, 8 ರಿಂದ 9. ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟ್ ಇದೆ? ಈ 8 ರಿಂದ 9 ಚೆನ್ನಾಗಿರುತ್ತೆ, ಯಾಕಂದ್ರೆ ಬೆಳಗ್ಗೆ ನಂಗೆ ಎದ್ದೇಳಕ್ ಆಗಲ್ಲ. ನಂದು ಅದೇ ಪರಿಸ್ಥಿತಿ. ನನಗೂ ಬೆಳಿಗ್ಗೆ ಹೊತ್ತು ಬೇಗ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು. ಅಂದ್ರೆ ತಿಂಗಳಿಗೆ 20 ಸೆಷನ್ ಇರುತ್ತೆ. ಎಲ್ಲ ಸೇರಿಸಿ ಒಟ್ಟಿಗೆ ಒಂದು 5,000 ರೂಪಾಯಿ ಆದ್ರೂ ಆಗುತ್ತೆ ಮ್ಯಾಮ್, ಮಿನಿಮಮ್. ಅದಕ್ಕಿಂತ ಕಡಿಮೆ ಮಾಡಕ್ಕಾಗಲ್ಲ. ಓಕೆ. ಮತ್ತೆ ಹಾಗೆ ನೀವು ತುಂಬಾನೇ ಫಿಟ್ ಆಗಿದ್ದೀರಾ ಅಲ್ವಾ? ನಂದ್ ಬಿಡಿ ಮೇಡಮ್, ನಾನ್ ಟ್ರೈನರ್, ನಾನ್ ಫಿಟ್ ಆಗಿದ್ದೀನಿ. ನೀವಿನ್ನ ಟ್ರೈನಿಂಗೇ ತಗೊಂಡಿಲ್ಲ, ಆಗ್ಲೇ ಎಷ್ಟು ಫಿಟ್ ಆಗಿದ್ದೀರಾ ನೋಡಿ. ಆಕ್ಚುಲಿ ನಾನು ತುಂಬಾ ಹೆಲ್ತ್ ಕಾನ್ಶಿಯಸ್, ಅದಕ್ಕೆ ಮೇಂಟೈನ್ ಮಾಡ್ತೀನಿ. ಡೆಮೋ ನೋಡೋಣ. ಹಾ ಖಂಡಿತವಾಗ್ಲು, ಅದಕ್ಕೋಸ್ಕರ ತಾನೇ ಬಂದಿರೋದು. ಬನ್ನಿ 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 ಮೇಡಮ್, ಹೋಗೋಣ. ಹಾ ಬನ್ನಿ. ವಾವ್ ಮ್ಯಾಮ್, ನಿಜವಾಗ್ಲೂ ನಿಮ್ಗೆ ಯೋಗ ಬಗ್ಗೆ ಇಂಟ್ರೆಸ್ಟ್ ಇದೆ. ತುಂಬಾ ಒಳ್ಳೆ ಜಾಗ, ತುಂಬಾ ಒಳ್ಳೆ ಜಾಗ. ಒಳ್ಳೆ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಒಳ್ಳೆ ಅಟ್ಮಾಸ್ಫಿಯರೇ ರೆಡಿ ಮಾಡಿದೀರಾ ನೀವು. ಚೆನ್ನಾಗಿದೆ. ಶುರು ಮಾಡೋಣ? ಹಾ ಖಂಡಿತ. ಡೆಮೋನ ಶುರು ಮಾಡೋಣ. ಶೂಸ್ ಇಲ್ಲಿ ಬಿಡ್ಲಾ? ಮ್ಯಾಮ್, ನೀವು ಒಂದು ಮ್ಯಾಟ್ ತಗೊಳ್ಳಿ. ಇಲ್ಲ ಇಲ್ಲ, ಆಕ್ಚುಲಿ ಈಗ ನಾನು ಕಂಫರ್ಟಬಲ್ ಆಗಿಲ್ಲ. ನಾನು ಆಮೇಲೆ ಮಾಡ್ತೀನಿ, ನಿಮ್ ಡೆಮೋ ನೋಡಿದ್ಮೇಲೆ. ಸರಿ ಆಯ್ತು, ಹಾಗೆ ಆಗ್ಲಿ. ಮ್ಯಾಮ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯೋಗನಲ್ಲಿ 3 ಥರ ಇರುತ್ತೆ. ಮೊದಲನೇದು ಏನಂತಂದ್ರೆ ವ್ಯಾಯಾಮ, 2ನೇದು ಯೋಗ ಅಂತ, ಮತ್ತೆ ಕೊನೆಯದಾಗಿ ನಿಮಗ್ ಬರೋದು ಪ್ರಾಣಾಯಾಮ ಅಂತ. ಮೊದಲು ಬೇಕಾದ್ರೆ ನಾವು ಸೂರ್ಯ ನಮಸ್ಕಾರದಿಂದ ಶುರು ಮಾಡಬಹುದು. ಅದರಲ್ಲಿ 3 ಬರುತ್ತೆ: ಯೋಗ, ವ್ಯಾಯಾಮ ಮತ್ತೆ ಆಸನ. ಹಾಗಾದ್ರೆ ಮೊದಲನೇ ಪಾಶ್ಚರ್ ನಿಮಗ್ ತೋರಿಸ್ತೀನಿ ನೋಡಿ. ಇದನ್ನ ಸೂಕ್ಷ್ಮ ಮುದ್ರಾ ಅಂತ ಕರೀತಾರೆ, ಗೊತ್ತಾಯ್ತಾ? ಓಕೆ. ಕೈಗಳನ್ನ ಹೀಗ್ ಮೇಲೆತ್ಬೇಕು, ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು, ಗೊತ್ತಾಯ್ತಾ? ಉಸಿರಾಟದ ಮೇಲೆ ಸ್ವಲ್ಪ ಗಮನ ಇರಬೇಕು. ಬೆಂಡ್ ಆಗ್ಬೇಕಾದ್ರೆ ಉಸಿರನ್ನ ಹೀಗ್ ಬಿಡ್ಬೇಕು, ಆಮೇಲೆ ಮುಂದಕ್ಕೆ ಹೀಗೆ ಬಗ್ಬೇಕು, ಮತ್ತೆ ಮುಂದಕ್ಕೆ ಬಗ್ಬೇಕಾದ್ರೆ ಉಸಿರನ್ನ ಪೂರ್ತಿ ಬಿಡ್ಬೇಕು. ಅರ್ಥ ಆಯ್ತಾ? ಓಕೆ ಓಕೆ, ಸರಿ ಸರಿ. ಹಾಗಾದ್ರೆ ನೀವು ನಾಳೆ ಟೈಮ್ ಸರಿಯಾಗಿ ಬನ್ನಿ, ಸರಿನಾ? ಸರಿ ಮ್ಯಾಮ್, ಖಂಡಿತ ಬರ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೈಸ್ ಟು ಮೀಟ್ ಯು. ಇದನ್ನ ಬ್ರಹ್ಮಮುದ್ರೆ ಅಂತಾರೆ. ಇದನ್ನ ಹೀಗೆ ಇಟ್ಕೋಬೇಕು, ಒಂದ್ ಬೆಟ್ಟು ಇನ್ನೊಂದ್ ಬೆಟ್ ಮೇಲೆ. ನಿಮ್ಮ ಕಣ್ಣುಗಳನ್ನ ಮುಚ್ಕೊಂಡು ದೀರ್ಘವಾಗಿ ಉಸಿರನ್ನ ಹೀಗೆ ಎಳ್ಕೊಂಡು ನಿಧಾನವಾಗಿ ಬಿಡ್ಬೇಕು. ಮೂರ್ ಸಲ ಮಾಡೋಣ. 3 ಸಲ ಉಸಿರು ಒಳಗೆ ಎಳ್ಕೊಳ್ಳೋಣ, 3 ಸಲ ಉಸಿರನ್ನ ಹೊರಗೆ ಬಿಡೋಣ. ಮೂರ್ ಸಲ ಆಯ್ತಾ? ಕಾಲುಗಳನ್ನ ಮುಂದಕ್ಕೆ ಚಾಚಿ ಈ ರೀತಿ, ಈ ತರ ಸ್ಪೈನ್ ಸ್ಟ್ರೈಟ್. ಶೋಲ್ಡರ್ನ ಈ ತರ ಟೈಟ್ ಮಾಡಿ. ಓಕೆ. ಶೋಲ್ಡರ್ ಟೈಟ್ ಮಾಡಿ. ಸರಿನಾ? ಸ್ಪೈನ್ ಸ್ಟ್ರೈಟ್. ಇದಾದ್ಮೇಲೆ ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಕೈಗಳನ್ನ ತಗೊಂಡು ಈ ರೀತಿ ಹಿಂಗ್ ಲಾಕ್ ಮಾಡ್ಬೇಕು. ಇಲ್ಲ ಮೇಲಲ್ಲ, ಇಲ್ಲ, ಹಿಂಗೆ ಸ್ಟ್ರೈಟ್ ಇರ್ಬೇಕು. ಈ ತರ ನೀವು ನಿಮ್ಮ ಕೈಗಳನ್ನ ಇಲ್ಲಿ ಹೀಗೆ ಲಾಕ್ ಮಾಡ್ಬೇಕು. ಮತ್ತೆ ಈಗ ನೀವು ಬ್ರೀತ್ ಇನ್ ಮಾಡಿ ಕಾಲ್ನ ಹೀಗೆ ಮೇಲೆ ಎತ್ತಬೇಕು. ಇದು ನನ್ಗೆ ಆಗ್ತಿಲ್ಲ, ಇನ್ನೊಂದ್ಸಲ ಮಾಡೋಣ. ಇಲ್ಲ ಮ್ಯಾಮ್, ಇದು ತುಂಬಾ ಇಂಪಾರ್ಟೆಂಟು. ಇದೇನ್ ಮಾಡ್ತಿದ್ದೀರಾ ನೀವು? ನನ್ಗೆಲ್ಲ ಅರ್ಥ ಆಗತ್ತೆ, ಗುಡ್ ಟಚ್ ಯಾವ್ದು, ಬ್ಯಾಡ್ ಟಚ್ ಯಾವ್ದು ಅಂತ. ಹೋಗಿ ಇಲ್ಲಿಂದ. ಮ್ಯಾಮ್, ಆ ರೀತಿ ಇಂಟೆನ್ಷನ್ ಇಲ್ಲ ನಂಗೆ. ಹೊರಟೋಗಿ. ಪ್ಲೀಸ್. ಸಾರಿ ಮ್ಯಾಮ್.
ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ಮ್ಯಾಮ್ ಐ ಆಮ್ ಸಾರಿ ಮ್ಯಾಮ್, ನನ್ನಿಂದ ತಪ್ಪಾಗಿದೆ. ನನಗೆ ಆ ಥರ ಇಂಟೆನ್ಷನ್ ಇರಲಿಲ್ಲ ಮ್ಯಾಮ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪ್ಲೀಸ್ ಮ್ಯಾಮ್, ಜಾಬ್ ಹೋಗ್ಬಿಡುತ್ತೆ. ನಮ್ಮ ಸರ್ರು ಯೋಗ ಸೆಂಟ್ರಿಂದ ಹೊರಗೆ ಹಾಕ್ತಾರೆ. ಮ್ಯಾಮ್ ಸಾರಿ. ಮ್ಯಾಮ್, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನ ಆ ರೀತಿ ಟಚ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಪ್ಲೀಸ್ ಮ್ಯಾಮ್, ಎಕ್ಸ್ಟ್ರೀಮ್ಲಿ ಸಾರಿ. ಒಂದ್ ವೇಳೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಮ್ಯಾಮ್. ಓಕೆ ಓಕೆ ಸರಿ, ನಾನು ನಿನ್ನ ಕ್ಷಮಿಸ್ತೆ. ಇವಾಗ ಹೋಗು, ನಾಳೆ ಟೈಮ್ ಸರಿಯಾಗಿ ಬಾ. ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈಗ ನಾವು ಶುರು ಮಾಡೋಣ ಸೂಕ್ಷ್ಮ ವ್ಯಾಯಾಮದಿಂದ, ಸರಿನಾ? ಎಲ್ಲಕ್ಕಿಂತ ನಾವೀಗ ಮೊದಲಿಗೆ ಜ್ಞಾನ ಮುದ್ರೆನ ಇಟ್ಕೊಳ್ಳೋಣ. ಆಮೇಲೆ ದೀರ್ಘವಾಗಿ ಇನ್ಹೇಲ್ ಮಾಡೋಣ. ಸ್ವಲ್ಪ ಹೊತ್ತಾದ್ಮೇಲೆ ನಾವು ಅದನ್ನ ಎಕ್ಸ್ಹೇಲ್ ಮಾಡೋಣ. ಸರಿ ಅಲ್ವಾ? 3 ಸಲ ಮಾಡೋಣ. ಇನ್ಹೇಲ್. ಬೇರೆ ಏನಾದ್ರೂ ಮಾಡೋಣ? ಸರಿ ಆಯ್ತು, ನಾವು ಬೇರೆ ಇನ್ನೊಂದು ಮಾಡೋಣ. ಸ್ವಲ್ಪ ಸ್ಟ್ರೆಚಿಂಗ್ ಮಾಡೋಣ. ಬಾಡಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಸ್ಪೈನ್ ನ ಶೋಲ್ಡರ್ ಟೈಟ್ ಮಾಡಿ, ಮತ್ತು ಈ ಕೈನ ಹೀಗೆ ಇಲ್ಲಿಟ್ಕೋಬೇಕು. ಆಗ್ತಿಲ್ಲ ಇದು. ಆಗತ್ತೆ ಮ್ಯಾಮ್, ಸ್ವಲ್ಪ ಟ್ರೈ ಮಾಡಿ. ಎಂತ ಟ್ರೈನರ್ ನೀನು? ತೋರಿಸಬಹುದಲ್ವಾ ಹೇಗೆ ಅಂತ? ಸರಿ ಮ್ಯಾಮ್, ಹಾಗಿದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಈ ಕೈ ಇಲ್ಲಿ ಹೀಗೆ ಇಲ್ಲಿಟ್ಕೋಬೇಕು. ಸರಿ. ಬಾಡಿನ ಟ್ವಿಸ್ಟ್ ಮಾಡಬೇಕು, ಸ್ಪೈನ್ ನ ಹೀಗೆ ಟ್ವಿಸ್ಟ್ ಮಾಡಿ. ಇಲ್ಲ, ಇನ್ ಸ್ವಲ್ಪ. ಸರಿನಾ? ಇಲ್ಲಿ ಇನ್ನೊಂದ್ ಸ್ವಲ್ಪ ಫೋರ್ಸ್ ಹಾಕ್ಬೇಕು. ಬಾಡಿನ ಟ್ವಿಸ್ಟ್ ಮಾಡಿ ಆ ಕಡೆ. ಆಗ್ತಿಲ್ಲ. ಸರಿ, ಮಾಡಿ ತೋರಿಸಿ. ಸರಿ ನಾನೇ ಮಾಡಿ ತೋರಿಸ್ತೀನಿ. ಆಯ್ತಾಯ್ತು, ಮಾಡ್ತೀನಿ, ಒಂದು ನಿಮಿಷ. ಸರಿ, ಬಾಡಿನ ಟ್ವಿಸ್ಟ್ ಮಾಡಿ, ಒಂಚೂರು ಟ್ವಿಸ್ಟ್ ಮಾಡಿ. ಹೇಗಂತ ತೋರಿಸಬಹುದಲ್ವಾ? ಹೇಗೆ ಅಂತ ತೋರಿಸಿ. ಈ ಕೈನ ನೀವು ಏನ್ ಮಾಡ್ತಾ ಇದ್ದೀರಾ ನೀವು? ಹಿಡ್ಕೊಳ್ಳಿ, ಸರಿಯಾಗಿ ಹಿಡ್ಕೊಳ್ಳಿ. ಕೈನ ಹೀಗೆ ಮಾಡಿ. ರೋಹನ್, ಇವತ್ತು ತಡಿಬೇಡ ಪ್ಲೀಸ್. ಮ್ಯಾಮ್, ಏನ್ ಮಾಡ್ತಾ ಇದ್ದೀರಾ ನೀವು? ನೀನ್ ಮುಟ್ಟೋದ್ರಿಂದ ನಂಗೊಂಥರ ಆಗುತ್ತೆ. ಪ್ಲೀಸ್ ತಡಿಯೋದಿಲ್ವಲ್ಲ? ಪ್ಲೀಸ್ ಮೊದಲ ತರ ಟಚ್ ಮಾಡಿ ಯಾಕೆ ಹೇಳ್ಕೊಡ್ತಿಲ್ಲ ನೀನ್ ನಂಗೆ? ಮ್ಯಾಮ್, ನಿಮ್ಗದು ಬ್ಯಾಡ್ ಟಚ್ ಅನ್ನಿಸ್ತಲ್ಲ, ಅದಕ್ಕೆ ನಾನು ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಬೇಡ, ಬಿಟ್ಬಿಡಿ. ರೋಹನ್, ನನ್ ಕಣ್ಣಲ್ಲಿ ನೋಡು. ಬಾ ನನ್ ಜೊತೆಗೆ. ಅರೆ ಮ್ಯಾಮ್, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ರೋಹನ್, ನೋಡು ನನ್ ಕಣ್ಣಲ್ಲಿ. ನಾನ್ ಹೇಗೆ ಹೇಳ್ತೀನೋ ಹಾಗೆ ಮಾಡು. ಬಾ ನನ್ ಜೊತೆಗೆ. ಮ್ಯಾಮ್, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಾ ನನ್ ಜೊತೆಗೆ. ರೋಹನ್, ನೀನ್ ನನಗ್ ತುಂಬಾನೇ ಇಷ್ಟ ಆದೆ. ಮ್ಯಾಮ್, ನಿಜವಾಗ್ಲೂ ನೀವು ತುಂಬಾ ಚೆನ್ನಾಗಿದ್ದೀರಾ. ತುಂಬಾ ಹಾಟ್ ಆಗೂ ಇದ್ದೀರಾ. ಮ್ಯಾಮ್, ಇವತ್ತು ನಿಮ್ಮ ಈ ಸೌಂದರ್ಯ ಅನ್ನೋ ಸಮುದ್ರದಲ್ಲಿ ಧುಮುಕ್ಬೇಕು ಅನ್ನಿಸ್ತಾ ಇದೆ. ನನ್ನಿಂದ ದೂರ ಯಾಕೆ ಹೋಗ್ತಾ ಇದ್ದೆ? ಏನ್ ಮಾಡೋದು, ಪರಿಸ್ಥಿತಿ ಆಗಿತ್ತು. ಮೊದ್ಲೇ ಯಾಕೆ ಹೇಳಿಲ್ಲ ನೀನು? ನೀನ್ ಹೇಳ್ಬೇಕಲ್ವಾ ನಾನ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ? ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಹಲೋ. ರೋಹನ್, ನೀನಿವತ್ತು ಯಾಕೆ ಬರ್ಲಿಲ್ಲ? ನಾನೇನಿಕ್ ಬರ್ಲಿ? ಅಂದ್ರೆ ಮೇಡಮ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ವಿಷಯ ಏನು ಅಂದ್ರೆ, ಫೇಸ್ಬುಕ್ ಇಂದ ನಾನು ನಿಮ್ ನಂಬರ್ ತೆಗ್ಸಿ ಅಲ್ಲಿಂದ ಫೋನ್ ಮಾಡಿಸಿದ್ದು. ಮತ್ತೆ ಇದು ನನ್ನ ಹಳೆ ಬಿಸ್ನೆಸ್ಸು ಮೇಡಮ್. ನಿಮ್ಮಂತ ಹೆಂಗಸರನ್ನ ಪಟಾಯಿಸೋದು, ಆಮೇಲೆ ಎಲ್ಲ ಆದ್ಮೇಲೆ ಬಿಟ್ಬಿಡೋದು.